ಏನಂದೆ? ಹೇಳದ್ನಲ್ಲ, ಅರ್ಥ ಆಗ್ಲಿಲ್ವಾ? ಅವಳೇ ನಿಮ್ ಸೇವಕಿ ಅಲ್ಲ, ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ಯಾರಾದ್ರೂ ಅವಳಿಗೆ ಏನಾದ್ರೂ ಕೆಲಸ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ನೀನೇನು ಹೇಳಿದ ತಕ್ಷಣ ಬಂದು ಸೇವೆ ಮಾಡ್ತಾ ಇದೆಯಲ್ಲ, ನೀನು ಕೂಡ ಅವಳ ತರನೇ ಈ ಮನೆಗೆ ಸೊಸೆ. ಅವಳ ತರನೇ ನಿನ್ಗೆಲ್ಲ ಹಕ್ಕು ಇದೆ. ಇನ್ಯಾವತ್ತು ಯಾರೇನು ಹೇಳಿದ್ರು ಮಾಡಬೇಡ. ಈಗ ನಿನ್ನಿಂದ ದೂರ ಹೋಗ್ತಾ ಇರೋವನೇ ಆದಷ್ಟು ಬೇಗ ನಿನ್ ಸೆರಗ್ ಹಿಡ್ಕೊಂಡು ಓಡಾಡ್ತಾನೆ. ಇಡೀ ಪ್ಲಾನ್ ನ ಹಾಳು ಮಾಡ್ಬಿಟ್ಟೆ. ನಾಟಿ ಕೋಳಿನ ಕಾಲಲ್ಲಿ ಹೊಸ್ದಾಗ್ದಂಗೆ ಬಂಗಾರದಂತ ಅವಕಾಶನ ಹಾಳು ಮಾಡ್ಬಿಟ್ಟೆ. ಇಷ್ಟೊತ್ತಿಗೆ ಮನೇಲಿ ಎಲ್ರೂ ಅಳೋ ಧ್ವನಿ. ನಮ್ಮ ಜೀವನದಲ್ಲಿ ಆನಂದ ಶುರುವಾಗಿರೋದು, ಅದ್ಭುತವಾಗಿರೋದು ಎಲ್ಲ ನಾಶ ಮಾಡ್ಬಿಟ್ಟೆ. ಅಂದ್ರೆ ರಾಜಲಕ್ಷ್ಮಿ ಸತ್ರೆ ಮನೇಲಿ ಎಲ್ರು ಅಷ್ಟು ಖುಷಿ ಪಡ್ತಾ ಇದ್ರಾ? ನೀನು ರಾಜಲಕ್ಷ್ಮಿನ ಸಾಯಿಸು ಅಂದೆ ಅಲ್ವಾ? ಆದ್ರೆ ನಾನ್ ಪ್ಲಾನ್ ಮಾಡಿದ್ದೆ ಬೇರೆ. ನಾನು ಆ ರಾಜಲಕ್ಷ್ಮಿ ಕೈಯಲ್ಲಿ ವೈದೇಹಿ ಹೊಟ್ಟೆಲಿ ಬೆಳಿತಿರೋ ಮಗುನ ಮೇಲ್ ಕಳ್ಸೋ ಏರ್ಪಾಡ್ ಮಾಡಿದ್ದೆ. ಅವಳು ಕೊಡ್ತಿದ್ದ ಗಂಜಿಲಿ ಗುಲಾಬಿ ಬೀಜ ಬೆರೆಸಿದ್ದೆ. ಅದನ್ನ ಕುಡ್ದಿದ್ರೆ ವೈದೇಹಿ ಹೊಟ್ಟೆಲಿರೋ ಮಗು, ವೈದೇಹಿ ಇಬ್ರು ಇವತ್ತೇ ಸತ್ತೋಗ್ತಿದ್ರು. ಏನು, ಗುಲಾಬಿ ಸಸಿಯಿಂದ ಪ್ರಾಣ ಹೋಗುತ್ತಾ? ಒಬ್ರು ಪ್ರಾಣ ತೆಗಿಯೋದೇ ಜೀವನದ ಗುರಿ ಆದ್ಮೇಲೆ ಯಾವ್ಯಾವ ರೀತಿ ತೆಗಿಬಹುದು ಅಂತ ತಿಳ್ಕೊಬೇಕಲ್ವಾ? ತಿಳ್ಕೊಂಡೆ. ರಾಜಲಕ್ಷ್ಮಿ ಕೈಯಲ್ಲಿ ಕೊಟ್ರೆ ಯಾವ ಡೌಟು ಬರಲ್ಲ ಅಂತ ಅವಳು ತಗೊಂಡ್ ಹೋಗ್ತಿದ್ದ ರಾಗಿ ಗಂಜಿಲ್ ಬೆರೆಸಿದ್ದೆ. ನೀನದನ್ನ ಚೆಲ್ಬಿಟ್ಟೆ. ಅಯ್ಯೋ, ಎಂತ ಕೆಲಸ ಆಗೋಯ್ತಲ್ಲಮ್ಮ. ಇದನ್ ಮುಂಚೆನೆ ಹೇಳ್ಬೇಕಲ್ವಾಮ? ಅಂತ ಅವಕಾಶ ಎಲ್ಲಿ ಕೊಟ್ಟಿಯೋ? ಏನು, ಯಾಕಿರ್ಲಿಲ್ಲ? ಅಲ್ಲಿಂದ ಬಗ್ಗಿ ಬಗ್ಗಿ ನೋಡ್ತಿದ್ಯಾ ಹೊರತು ಏ ವಾಲಿ ವೈದೇಹಿ ಸಾಯ್ತಾಳೆ, ವೈದೇಹಿ ಹೊಟ್ಟೆಲಿರೋ ಮಗುನೂ ಸತ್ತೋಗುತ್ತೆ ಅಂತ ನೀನ್ ಒಂದ್ ಮಾತು ಹೇಳಿದ್ರು ನಾನು ಸುಮ್ನೆ ಆಗ್ತಿದ್ದೆ ಅಲ್ವಾ? ಅಲ್ಲ, ನೀನ್ ಯಾಕೋ ರಾಜಲಕ್ಷ್ಮಿನ್ ತಡ್ದೆ? ನೀನ್ ಹೊರಗಡೆ ಹೋಗೋವಾಗ ಅವಳನ್ನ ಸಾಯಿಸ್ಬಿಡು, ವಾಪಸ್ ಬರೋ ಅಷ್ಟರಲ್ಲಿ ಅವಳು ಶವಾನ ನೋಡ್ಬೇಕು ಅಂದಿದ್ಯಲ್ಲ. ಈಗ ಅವಳು ರಾಗಿ ಗಂಜಿ ಕೊಡ್ತಿರುವಾಗ್ಲೇ ನಿನ್ ಹೆಂಡತಿ ಕೆಲ್ಸದವಳಲ್ಲ ಅಂತೀಯ. ಜೀವಂತವಾಗಿ ಇರಬಾರ್ದು ಅನ್ಕೊಂಡವಳು ನಿನ್ ಹೆಂಡತಿ ಯಾವಾಗಾದ್ಲೋ? ಅಂದ್ರೆ ಅದು ರಾಜಲಕ್ಷ್ಮಿಗೆ ಏನು ಅನ್ಬೇಡ ಅಮ್ಮ, ಸುಮ್ಮಿರು. ಎಷ್ಟೇ ಆದ್ರೂ ನಾನ್ ತಾಳಿ ಕಟ್ಟಿರೋ ಹೆಂಡತಿ ಅಲ್ವಾ? ಹಾ? ಏನೋ ಏನಂದೆ? ತಾಳಿ ಕಟ್ಟಿರೋ ಹೆಂಡತಿನ? ಇದುವರೆಗೂ ಅವಳ ಹೆಸರೆತ್ತಿದ್ರೇನೆ ಹಲ್ ಕಡಿತಿದ್ಯಲ್ಲೋ, ಅಷ್ಟ್ರಲ್ಲಿ ಇಷ್ಟು ಪ್ರೀತಿ ಎಲ್ಲಿಂದ ಬಂತೋ? ಆಗ್ಲೇ ಹೆಂಡತಿ ಸಿಹಿ ಆಗ್ಬಿಟ್ಲಾ, ಅಮ್ಮ ಕಹಿ ಆಗ್ಬಿಟ್ಲಾ? ಅದ್ ಹಾಗಲ್ಲ ಅಮ್ಮ, ನಾನ್ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಒಂದ್ಸಲಿ ಯೋಚನೆ ಮಾಡಿ ನೋಡು. ಏನೋ ಯೋಚನೆ ಮಾಡೋದು? ಅವಳ ಹತ್ರ ಅತ್ತೆ ಅಂತ ಅನ್ಸ್ಕೊಳ್ಳೋದಕ್ಕೆ ಅಸಹ್ಯ ಆಗತ್ತೆ. ಆ ಪೀಡೆಯಿಂದ ಬಿಡುಗಡೆ ತಗೋಬೇಕು ಅನ್ಕೊಂಡ್ರೆ ಅವಳನ್ನೇ ಸೊಸೆ ಮಾಡ್ಕೊಳಕ್ ಫಿಕ್ಸ್ ಆಗುವಂತಿದ್ಯಾ? ಅದ್ ಹಾಗಲ್ಲ ಅಮ್ಮ, ನನ್ನ ಹೆಂಡತಿ ಅಲ್ವಾ, ನಿನಗ್ ಸೊಸೆ ಆಗದೆ ಹೇಗಿರ್ತಾಳೆ ಹೇಳು? ಏಯ್, ನಿನಗೇನೋ ದೆವ್ವ ಹಿಡಿದಿದೆ ಕಣೋ. ನಿನಗೆ ಯಾವ್ದೋ ಗಾಳಿ ಸೋಕಿದೆ. ಅಮ್ಮ 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 ನೀನ ಅಮ್ಮ ಅಮ್ಮ ಏನಂದ್ಯೋ? ನಿಲ್ಸಮ್ಮ, ಏನಂದ್ಯೋ? ನಿಲ್ಸಮ್ಮ, ಅಮ್ಮ ನಿಲ್ಸಮ್ಮ, ನಿಲ್ಸು. ನೀನ್ ಏನಾದ್ರೂ ಹೇಳಮ್ಮ, ರಾಜಿ ನನ್ನ ಹೆಂಡತಿ, ನಿನ್ ಸೊಸೆ. ನಿನ್ ಸೊಸೆ ಅಷ್ಟೇ. ರಾಜಿ? ಹಾ, ಅಂದ್ರೆ ರಾಜಲಕ್ಷ್ಮಿ ರಾಜಿ ಆಗೋದ್ಲ? ಕೌಸಲ್ಯ, ಕೌಸಲ್ಯ, ಕೌಸಲ್ಯ. ಅತ್ತೆ, ಏನು ಆಗಿಲ್ಲ ಅತ್ತೆ, ಏನು ಆಗಿಲ್ಲ. ಪಾತ್ರೆ ಕೆಳಗ್ ಬಿತ್ತು, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಂದು ಚಿಕ್ಕ ಶಬ್ದ ಕೇಳಿದ್ರು ನನ್ನ ಎದೆ ಒಡೆದು ಹೋದಾಗತ್ತಮ್ಮ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ನನ್ನ ಪ್ರಾಣನೇ ಹೋದಾಗತ್ತೆ. ಶಾಪ ವಿಮೋಚನೆಗೋಸ್ಕರ ಎಷ್ಟೋ ಪೂಜೆಗಳು ಮಾಡಿದ್ವಿ, ಎಷ್ಟೋ ಯಾಗಗಳು ಮಾಡಿದ್ವಿ, ಆದ್ರೂ ಆ ದೇವ್ರಿಗೆ ಕರುಣೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದತ್ತೆ? ಆದ್ರೆ ಒಬ್ಬೊಬ್ಬರನ್ನೇ ಅಲ್ದೆ ಎಲ್ಲರೂ ಪ್ರಾಣ ಒಟ್ಟಿಗೆ ತಗೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ? ಬಿಡ್ತು ಅನ್ನು, ಎಲ್ಲರೂ ಇರಬೇಕು.
ಈ ವಂಶ ಅಭಿವೃದ್ಧಿ ಆಗ್ಬೇಕು. ಆ ಶಾಪ ಇದೆಯಲ್ಲ, ಒಂದು ಪ್ರಾಣನ ಬಯಸ್ತಿರ್ಬೇಕಾದ್ರೆ ಆ ಶಾಪ ನನ್ನ ಪ್ರಾಣನೇ ತಗೊಂಡ್ರೆ ಒಳ್ಳೇದಲ್ವಾ ಕೌಸಲ್ಯ? ಅತ್ತೆ, ಯಾಕೆ ಹೀಗ್ ಮಾತಾಡ್ತೀರಾ? ಹಾಗೇನಾದ್ರೂ ಆದ್ರೆ ಎಲ್ರೂ ಅವ್ರವ್ರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದೀವಿ. ಆದ್ರೆ ಎಲ್ರೂ ಬದುಕಿರ್ಬೇಕು. ಅಪಾಯದಿಂದ ಹೊರಗ್ ಬರೋದಕ್ಕೆ ಒಂದ್ ದಾರಿ ಬೇಕು. ಲಕ್ಕಿ, ಟಿಕೆಟ್ಸ್ ಕನ್ಫರ್ಮ್ ಆಗಿದೆ ಅಲ್ಲ? ಹಾ, ಯಾವಾಗಲೂ ಕನ್ಫರ್ಮ್ ಆಯ್ತು. ಇಬ್ರು ಎಲ್ಲಿಗೆ ಹೊರಟಿದ್ದೀರಾ? ಊರ್ಮಿಳಾ ಫಿಲಂ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಹಾಗೆ ಕರ್ಕೊಂಡು ಹೋಗ್ತಾ ಇದೀನಮ್ಮ. ಅಯ್ಯಯ್ಯೋ, ಸಿನಿಮಾಗ ಬೇಡ, ಆಚೆ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ. ಯಾಕಜ್ಜಿ? ಅಜ್ಜಿ, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಂಥದ್ದೇನಾಯ್ತು ಈಗ? ಇವಾಗ ಏನೂ ಆಗಿಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯ ಇದೆ. ಅದಕ್ಕೆ ಒಂದೆರಡು ದಿನ ಎಲ್ರೂ ಹುಷಾರಾಗಿ ಮನೇಲೇ ಇರೋದು ಒಳ್ಳೇದು. ನಿಮ್ ಸಂತೋಷಕ್ಕೆ ಅಡ್ಡಿ ಆಗ್ತಿದ್ದೀನಿ ಅಂತ ಅನ್ಕೋಬೇಡಿ. ಏನೇ ಮಾಡಿದ್ರು ಮನೇಲೇ ಮಾಡೋದು ಒಳ್ಳೇದು. ಅತ್ತೆ ಹೇಳ್ತಿರೋದು ಸತ್ಯ ಲಕ್ಕಿ. ಇವಾಗಾಗಿರೋ ಅನರ್ಥಗಳೇ ಸಾಕು. ಇನ್ನೇನೇ ನಡೆದ್ರು ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಅಪಾಯ, ಶಾಪ ಅವೆಲ್ಲ ಎಲ್ಲೂ ಇಲ್ಲಮ್ಮ. ಎಲ್ಲ ನಮ್ಮನೇಲೇ ಇದೆ, ವಾಲಿ ಸುವರ್ಣ ರೂಪದಲ್ಲಿ. ಅವರಿಬ್ರಿಂದ ನಾವು ಹುಷಾರಾಗಿದ್ರೆ ಸಾಕು. ಹೊರಗಡೆ ಯಾವ ತೊಂದ್ರೆನೂ ಇರಲ್ಲ. ಏನೋ ನನಗ್ ಭಯ ಆಗ್ತಿದೆ. ಏನೂ ಆಗಲ್ಲ ಅಜ್ಜಿ. ಭಗವಂತ ಯಾವತ್ತೂ ಬಲಿನ ಕೋರೋದಿಲ್ಲ. ಈ ಶಾಪದ ಮೂಲಕ ಇವರೇ ಏನಾದ್ರೂ ಮಾಡೋದು ಬಿಟ್ರೆ ಇಂಥದೆಲ್ಲ ನಮಗೇನೂ ಅಪಾಯ ಆಗಲ್ಲ. ಭಯ ಪಡ್ಬೇಡ, ಬೇಗ ಬಂದ್ಬಿಡ್ತೀವಿ. ಊರ್ಮಿಳಾ, ಹೋಗೋಣ ಬಾ. ಅಯ್ಯೋ ಬೇಡ ಕಣೋ. ಹೋಗ್ಬರ್ತೀನಿ ಅತ್ತೆ.